Good morning to everyone. In today's video, I am going to brief you about counseling who are qualified NEET 2026, who are expecting result. Yeah, you know that your result because you know the marks according to previous year's cutoff or ಮಾರ್ಕ್ಸ್ ವರ್ಸಸ್ ನಿಮ್ಗೆ ಗೊತ್ತಾಗಿರುತ್ತೆ ಅಪ್ರಾಕ್ಸಿಮೇಟ್ ಆಗಿ ಆ ಮಾರ್ಕ್ಸಿಗೆ ಎಲ್ಲಿ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಥವಾ ಕೌನ್ಸಿಲಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಐ ಆಮ್ ಗೋಯಿಂಗ್ ಟು ಅಸಿಸ್ಟ್ ಯು ಆ್ಯಸ್ ಎ ಗೈಡ್. ಐ ಕ್ಯಾನ್ ಸಜೆಸ್ಟ್ ಸಮ್ ಹೌ ಟು ಪ್ರಿಪೇರ್ ಫಾರ್ ಕೌನ್ಸಿಲಿಂಗ್ ಅಂಥೇಳಿ. ಈಗ ಜುಲೈ ಫಸ್ಟ್ ವೀಕಿಗೆ ನಿಮ್ಮ ರಿಸಲ್ಟ್ ಬರ್ತದೆ. ಸೆಕೆಂಡ್ ವೀಕ್ ಆನ್ವರ್ಡ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವ, ಸೆಂಟ್ರಲ್ ಕೌನ್ಸಿಲಿಂಗ್ ಆ್ಯಸ್ ವೆಲ್ ಆಸ್ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವ ಎಲ್ಲ ಚಾನ್ಸಸ್ ಇದೆ. ಇಲ್ಲಿ ಸೆಂಟ್ರಲ್ ಕೌನ್ಸಿಲಿಂಗ್ ಅಂದರೆ MCC ಥ್ರೂ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತೇಳಿ. ಎರಡನೇದು KE ಅಂದರೆ ಸ್ಟೇಟ್ ಲೆವೆಲಲ್ಲಿ ಆಲ್ ದ ಸ್ಟೇಟ್ಸ್ ವಿಲ್ ಹ್ಯಾವ್ ದೇರ್ ಓನ್ ಕೌನ್ಸಿಲಿಂಗ್ ಕಮಿಟೀಸ್. ಹಾಗೆ ಕರ್ನಾಟಕದಲ್ಲಿ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ರ್ಯಾಂಕಿನವರು ಯಾವ ಕಾಲೇಜಿಗೆ ಎಲ್ಲಿ ಕೌನ್ಸಿಲಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡಿಟೇಲ್ ಇನ್ಫಾರ್ಮೇಷನನ್ನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಈಗಾಗಲೇ ಹೇಳಿದ ಹಾಗೆ ಎವ್ರಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಆಫ್ NEET 2026 ವಿಲ್ ಬಿ ಹ್ಯಾವಿಂಗ್ ಚಾನ್ಸ್ ಆಫ್ ಗೆಟಿಂಗ್ ಅಡ್ಮಿಷನ್ ಇನ್ ಮೆಡಿಕಲ್ ಕಾಲೇಜಸ್. ರಿಮೆಂಬರ್, ಎವ್ರಿ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂದರೆ ಇಲ್ಲಿ ನಿಮಗೆ ಒಂದು ಐಡಿಯಾ ಕೊಡ್ತೇನೆ. ಈಗ ಅರೌಂಡ್ 22 lakhs ಕ್ಯಾಂಡಿಡೇಟ್ಸ್ ಹ್ಯಾವ್ ರಿಟರ್ನ್ ದ NEET. ಅದರಲ್ಲಿ 11 lakhs ವಿಲ್ ಬಿ ಎಲಿಜಿಬಲ್ ಫಾರ್ ಕೌನ್ಸಿಲಿಂಗ್. ಅಂದರೆ 50%. ಇದು ಪರ್ಸೆಂಟೇಜ್ ಅಲ್ಲ, ಪರ್ಸೆಂಟೈಲ್ ಅಂತಂದರೆ ಹೌ ಮೆನಿ ಪೀಪಲ್ ಅಪಿಯರ್ಡ್, ಹಾಫ್ ಆಫ್ ದಟ್ 50% ಆಫ್ ದಟ್ ನಂಬರ್ಸ್ ವಿಲ್ ಬಿ ಕ್ವಾಲಿಫೈಯಿಂಗ್ ಫಾರ್ ಕೌನ್ಸಿಲಿಂಗ್. ಈ ಎಲ್ಲ ಕ್ವಾಲಿಫೈ ಆದ ಕ್ಯಾಂಡಿಡೇಟ್ಸು ಈಗ ಅವರವರ ರ್ಯಾಂಕಿಂಗ್ ತಕ್ಕಂತೆ ಅವರಿಗೆ ಎಲ್ಲಿ ಮೆಡಿಕಲ್ ಕಾಲೇಜಿಂದ ಸೀಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಿಪೇರ್ ಆಗಿರೋದು ಒಳ್ಳೆಯದು. ದೇ ಶುಡ್ ನೋ ದ ಹೌ ಟು ಪಾರ್ಟಿಸಿಪೇಟ್ ಇನ್ ಮೆಡಿಕಲ್ ಕೌನ್ಸಿಲಿಂಗ್. ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಥ್ರೂ MCC ಆರ್ ಸ್ಟೇಟ್ ಅಂಥೇಳಿ. ಇಲ್ಲಿ ಎವ್ರಿಥಿಂಗ್ ಡಿಪೆಂಡ್ ಅಪಾನ್ ಯುವರ್ NEET ರ್ಯಾಂಕ್ ಆ್ಯಸ್ ವೆಲ್ ಆ್ಯಸ್ ಯುವರ್ ಫೀಸ್ ಪೇಯಿಂಗ್ ಕೆಪಾಸಿಟಿ. ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂತಂದರೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಲೋ ರ್ಯಾಂಕ್ ಇತ್ತು ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಕೋಟಾದಲ್ಲೋ ಅಥವಾ ಡೀಮ್ಡ್ ಯೂನಿವರ್ಸಿಟಿಗೆ ಹೋಗಬೇಕಾಗುತ್ತೆ. ಈಗ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್, ಅಕಾರ್ಡಿಂಗ್ ಟು ಯುವರ್ ಫೀಸ್ ಪೇಯಿಂಗ್ ಕೆಪಾಸಿಟಿ ಮೇಲೆ ಎಲ್ಲಿ ಚಾನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಹೂ ಗಾಟ್ ಬಿಲೋ 30,000 ರ್ಯಾಂಕ್, ಆಲ್ ಇಂಡಿಯಾ ರ್ಯಾಂಕ್, ಅವರಿಗೆ ಆಲ್ ಇಂಡಿಯಾ ಕೋಟಾದಲ್ಲಿ 15% ಸೀಟ್ಸ್ ಇರ್ತಲ್ಲ, ಅಲ್ಲಿ ಸಿಗೋ ಚಾನ್ಸ್ ಇರ್ತದೆ. ಆಲ್ ಓವರ್ ಇಂಡಿಯಾ ಎನಿ ಗೌರ್ಮೆಂಟ್ ಕಾಲೇಜು ಅಥವಾ ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಅಲ್ಲಿ ಜಿಪ್ಮೇರ್ ಅಂತೇಳಿ, ಅಲ್ಲಿ ಅಂದರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಲ್ಲಿ ಬೇಕಾದ್ರೂ ಸಿಗ್ಬೋದು. ಅವರಿಗೆ ಫೀಸು ತುಂಬ ಕಡಿಮೆ ಇರ್ತದೆ, ಲೆಸ್ ದೆನ್ ಲ್ಯಾಕ್. ಥ್ರೂ MCC ಯು ಹ್ಯಾವ್ ಟು, ಇನ್ನು MCCಯಲ್ಲಿ ನೀವು ರಿಜಿಸ್ಟರ್ ಮಾಡಿ ಥ್ರೂ MCC ಶುಡ್ ಗೆಟ್ ದ ಅಲಾಟ್ಮೆಂಟ್ ಲೆಟರ್. ಇದು ಬಿಲೋ 30,000 ರ್ಯಾಂಕ್ ಇದ್ದವರಿಗೆ. ಇನ್ನು 1 lakhವರೆಗೆ 1 to lakh ಎಸ್ಪೆಷಲಿ ಕರ್ನಾಟಕದವರಿಗೆ ಗೌರ್ಮೆಂಟ್ ಕಾಲೇಜಿನ ಚಾನ್ಸ್ ಇರುತ್ತೆ. ಅವರು KE ಥ್ರೂ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋದು. ಹೂ ಗಾಟ್ ಲೆಸ್ ದೆನ್ 20,000 25,000 ಆಲ್ ಇಂಡಿಯಾ ಕೋಟಾದಲ್ಲಿ ಹೋಗ್ಬೋದು. ಇಲ್ಲ ಅಂತಂದರೆ ಉಳಿದವರು ಕೂಡ ಇಲ್ಲಿ ಸ್ಟೇಟ್ ಕೋಟಾದಲ್ಲಿ KE ಥ್ರೂ ಕೂಡ ಗೌರ್ಮೆಂಟ್ ಸೀಟನ್ನು ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜನ್ನು ತೆಗೆದುಕೊಳ್ಬೋದು. ಅದು ಫೀಸ್ ಅರೌಂಡ್ 1 lakh ಇರುತ್ತೆ, ಲೆಸ್ ದೆನ್ ಲ್ಯಾಕ್. ಅಥವಾ ಪ್ರೈವೇಟ್ ಕಾಲೇಜ್ ಇದ್ದರೆ ಲಿಟ್ಲ್ ಬಿಟ್ ಮೋರ್ ದೆನ್ 1 lakh. ಅವರು ಕೂಡ ಗೌರ್ಮೆಂಟ್ ಸೀಟಿಗೆ ಟ್ರೈ ಮಾಡ್ಬೋದು, ತೊಗೋಬೋದು. ಇವ್ರನ್ನ ಬಿಟ್ಟು ಉಳಿದವರಿಗೆ ಮೋರ್ ದೆನ್ ಅಪ್ ಟು 1,30,000ವರೆಗೆ ಬೇರೆ ಬೇರೆ ರಿಸರ್ವೇಷನ್ನು ಅಥವಾ ಬೇರೆ ಬೇರೆ ಕೋಟಾದವರು, ಬೇರೆ ಬೇರೆ ಏನಾದರೂ ಸರ್ಟಿಫಿಕೇಟ್ ಇದ್ದವರಿಗೆ ಸಿಗೋ ಚಾನ್ಸ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಗೌರ್ಮೆಂಟ್ ಕೋಟಾ ಸೀಟಲ್ಲಿ ಸಿಗದೇ ಇರೋರಿಗೆ ಇನ್ನು ಪ್ರೈವೇಟದಲ್ಲಿ ಟ್ರೈ ಮಾಡಲೇಬೇಕಾಗುತ್ತೆ. ಅಂದರೆ ಹೂ ಗಾಟ್ ಮೋರ್ ದೆನ್ 1,50,000 ಆ್ಯಂಡ್ ಅಪ್ ಟು 10 lakhs ಆಲ್ ಇಂಡಿಯಾ ರ್ಯಾಂಕ್, ಅವ್ರಿಗೂ ಚಾನ್ಸ್ ಇರುತ್ತೆ. ಹೇಗೆ ಅಂತಂದರೆ, ಆದರೆ ಒಂದೇ ಅವರಿಗೆ ಫೀಸ್ ಪೇಯಿಂಗ್ ಕೆಪಾಸಿಟಿ ಇರಬೇಕು, ಅವ್ರ ಹತ್ರ ದುಡ್ಡು ಇರಬೇಕಾಗ್ತದೆ. ಇಫ್ ದೇ ಹ್ಯಾವ್ ಮನಿ ದೇ ಕ್ಯಾನ್ ಟ್ರೈ ಫಾರ್ ಡೀಮ್ಡ್ ಯೂನಿವರ್ಸಿಟಿ ಸೀಟ್ ನಿಮ್ಗೆ ಬೇಕು ಅಂತಂದರೆ ಯು ಶುಡ್ ಟೇಕ್ ಪಾರ್ಟ್ ಇನ್ ಮೆಡಿಕಲ್ ಕೌನ್ಸಿಲಿಂಗ್ MCC ಸೆಂಟ್ರಲ್ ಕೌನ್ಸಿಲಿಂಗ್ ನೋಡಿ.
ಆಲ್ ದ ಡೀಮ್ಡ್ ಯೂನಿವರ್ಸಿಟಿ ಸೀಟ್ಸ್ ಆರ್ ಫಿಲ್ಡ್ ಬೈ MCC ಓನ್ಲಿ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಹೂ ಆರ್ ಹ್ಯಾವಿಂಗ್ ಮನಿ ಆಸ್ ವೆಲ್ ಆಸ್ ಮಿಡ್ಲ್ ರ್ಯಾಂಕ್ ದೇ ಶುಡ್ ಡೀಮ್ಡ್ ಯೂನಿವರ್ಸಿಟೀಸ್. ಇನ್ ಡೀಮ್ಡ್ ಯೂನಿವರ್ಸಿಟೀಸ್ ಬೆಸ್ಟ್ ಕಾಲೇಜಸ್ ಆರ್ ದರ್ ಲೈಕ್ ಮಣಿಪಾಲ್. ಹಾಗೆ ಕರ್ನಾಟಕದಲ್ಲಿ 8-10 ಕಾಲೇಜ್ ಇದ್ದಾವೆ, ಒಳ್ಳೊಳ್ಳೆ ಕಾಲೇಜುಗಳಿದ್ದಾವೆ, ಅವ್ರು ಮಾಡ್ಬೋದು. ಇನ್ನು ಉಳಿದವರಿಗೆ ಮತ್ತು ಕರ್ನಾಟಕದಲ್ಲಿ ಪ್ರೈವೇಟ್ ಕಾಲೇಜುಗಳಿಗೆ ಅಲ್ಲಿ ಟ್ರೈ ಮಾಡ್ಬೋದು. ಆದರೆ ಅವರು KEA ಥ್ರೂ ಟ್ರೈ ಮಾಡಬೇಕಾಗುತ್ತೆ. ಅದು ಫೀಸ್ ಸ್ಟ್ರಕ್ಚರು ಕೂಡ ಅರೌಂಡ್ 15,000 to 30,000, ಫ್ರಮ್ 15,000 to 30 lakhsವರೆಗೆ, 15 lakhs to 30 lakhsವರೆಗೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಪ್ರೈವೇಟ್ ಅಂದರೆ ಮ್ಯಾನೇಜ್ಮೆಂಟ್ ಕೊಟ್ಟ ಸೀಟ್ಗಳು, ಅವು ಕೂಡ ನಿಮಗೆ KEA ಥ್ರೂನೇ ನೀವು ಅಲಾಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ರ್ಯಾಂಕ್ ಎಷ್ಟಿದ್ರೂ ಕೂಡ ಸಿಗುವ ಎಲ್ಲ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನಿಮ್ಮೂರಲ್ಲೇ, ನಮ್ಮ ಸ್ಟೇಟ್ನಲ್ಲಿ ನಿಮ್ಗೆ ಸೀಟ್ ಬೇಕು ಅಂದರೆ KEA ಥ್ರೂ ಪಾರ್ಟಿಸಿಪೇಟ್ ಮಾಡಿ ನೀವು ಸೀಟನ್ನು ತೊಗೊಳ್ಬೋದು. ಮತ್ತೊಂದು ಹೇಳ್ತೇನೆ, ಇಲ್ಲಿ ನೋ ಬ್ಯಾಕ್ ಎಂಟ್ರಿ, ಅಂದರೆ ಅರ್ಥ ವಿದೌಟ್ ಕೌನ್ಸಿಲಿಂಗ್ ಯು ಕೆನಾಟ್ ಗೆಟ್ ಎನಿ ಅಡ್ಮಿಷನ್ ಇನ್ ಎನಿವೇರ್ ಇನ್ ಇಂಡಿಯಾ. ಅದಕ್ಕಾಗಿ ಐದರ್ MCC ಆರ್ KEA ಯು ಶುಡ್ ರಿಜಿಸ್ಟರ್ ಅಲ್ಲಿ, ಮತ್ತು ಥ್ರೂ ದ್ಯಾಟ್ ಓನಲ್ಲಿ ಯು ಶುಡ್ ಗೆಟ್ ದ ಸೀಟ್. ಬೇರೆ ಅನ್ಯ ಮಾರ್ಗ ಇಲ್ಲಿರೋದಿಲ್ಲ. ಅದಕ್ಕಾಗಿ ವಾಟ್ ಐ ಆಮ್ ಸಜೆಸ್ಟಿಂಗ್, ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ಎ ಚಾನ್ಸ್. ಇಫ್ ಯು ಹ್ಯಾವ್ ಮನಿ ದೇ ಕ್ಯಾನ್ ಟ್ರೈ ಫಾರ್ ಡೀಮ್ಡ್ ಯೂನಿವರ್ಸಿಟಿ ಆರ್ ಪ್ರೈವೇಟ್ ಕಾಲೇಜ್ MCC as well as KEA. who are having merit below 30,000 MCC ಥ್ರೂ, ಅದೇ ರೀತಿ ಅಪ್ ಟು 1,20,000 ದೇ ಕ್ಯಾನ್ ಟ್ರೈ ಥ್ರೂ KEA ಫಾರ್ ಸ್ಟೇಟ್ ಗೌರ್ಮೆಂಟ್ ಕಾಲೇಜಸ್, ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್. ನಾನು ಈಗಾಗಲೇ ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಅಂದರೆ ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ಚಾನ್ಸ್ ಆಫ್ ಗೆಟಿಂಗ್ ಮೆಡಿಕಲ್ ಸೀಟ್ಸ್ ಇನ್ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ. ಓನ್ಲಿ ಥಿಂಗ್ ದಟ್ ಮೆರಿಟ್ ಇದ್ದರೆ ಗೌರ್ಮೆಂಟ್ ಸೀಟ್ಗಳು, ಮೆರಿಟ್ ಇಲ್ಲ ಅಂತಂದರೆ ಪ್ರೈವೇಟ್ ಸೀಟ್ಗಳಿಗೆ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ, ಇಫ್ ಯು ಆರ್ ಹ್ಯಾವಿಂಗ್ ಮನಿ ಆರ್ ಇಫ್ ಯು ರೆಡಿ ಟು ಪೇ ಫೀಸ್ ಸ್ಟ್ರಕ್ಚರ್, ಯು ಕ್ಯಾನ್ ಟ್ರೈ ಡೀಮ್ಡ್ ಯೂನಿವರ್ಸಿಟಿ ಆರ್ ಪ್ರೈವೇಟ್ ಕಾಲೇಜಸ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಕೊಟ್ಟು ಹೋಗ್ತೇನೆ. ಅದಕ್ಕಾಗಿ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ನಿಮ್ಮ ಏನದು ಫೀಸ್ ಪೇಯಿಂಗ್ ಕೆಪಾಸಿಟಿ ಪ್ರಕಾರ ನಿಮಗೆ ಒಂದು ಐಡಿಯಾ ಇರಲಿ. ನಮಗೆ ಎಲ್ಲಿ MCC ಥ್ರೂ ಹೋಗಬೇಕು, ಡೀಮ್ಡ್ ಯೂನಿವರ್ಸಿಟಿಗೆ ಹೋಗಬೇಕು, ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗಬೇಕು, ಅಥವಾ ಇಫ್ ಯು ಆರ್ ಹ್ಯಾವಿಂಗ್ ಲೆಸ್ ದೆನ್ 1 lakh ರ್ಯಾಂಕ್, ಯು ಕ್ಯಾನ್ ಟ್ರೈ ಆಲ್ ಇಂಡಿಯಾ ಕೋಟಾ ಆರ್ ಸ್ಟೇಟ್ ಕೋಟಾ ಫಾರ್ ಗೌರ್ಮೆಂಟ್ ಕಾಲೇಜಸ್. ಇಷ್ಟೆಲ್ಲ ಚಾನ್ಸ್ ಇರೋದ್ರಿಂದ ನೀವು ಗೆಟ್ ರೆಡಿ ಫಾರ್ ದ ಕೌನ್ಸಿಲಿಂಗ್. ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟೆಡ್ ಐ ಥಿಂಕ್ July 2nd week ಆನ್ವರ್ಡ್ಸ್. ಅದಕ್ಕಾಗಿ ನಿಮಗೆ ವಾಟ್ ಎವರ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಫಾರ್ ಯು ಆರ್ ಹ್ಯಾವಿಂಗ್, ಅವನ್ನೆಲ್ಲ ಸರಿ ಇಟ್ಕೊಂಡು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಅನ್ನೋದನ್ನು ಸ್ವಲ್ಪ ಗೆಟ್ ರೆಡಿ ಅನ್ನೋದನ್ನು ಇನ್ನೊಂದು ಸಲ ಹೇಳ್ತಾ, ಕೌನ್ಸಿಲಿಂಗ್ ಆಲ್ಸೋ ಇಂಪಾರ್ಟೆಂಟ್, ಯಾವುದು ಮಿಸ್ ಮಾಡ್ಕೋಬೇಡಿ. ಇನ್ನೊಂದು ವಿಡಿಯೋವನ್ನು ನಾನು ಬಿಫೋರ್ ಕೌನ್ಸಿಲಿಂಗ್ ಹೌ ಟು ಮೇಕ್ ಆಪ್ಷನ್ ಎಂಟ್ರಿ ಅಂತ ಹೇಳಿ ನಾನು ಮಾಡ್ತೇನೆ. ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು.